ಆಂತರಿಕ ನಿಷೇಚನ ಕ್ರಿಯೆ ಈ ಕೆಳಗಿನ ಯಾವ ಪ್ರಾಣಿಗಳಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಮಾನವರು, ಆಪ್ಷನ್ ಬಿ ಹಸುಗಳು, ಆಪ್ಷನ್ ಸಿ ಕೋಳಿಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೇಲಿನ ಎಲ್ಲವೂ ಕೂಡ ಆಂತರಿಕ ನಿಷೇಚನ ನಡೆಯುತ್ತೆ. ಅಂದರೆ ಹೆಣ್ಣಿನ ದೇಹದೊಳಗೆ ನಡೆಯುತ್ತದೆ ಸ್ನೇಹಿತರೆ. ಮಾನವರಲ್ಲಿ ನಡೆಯುತ್ತೆ, ಹಸುಗಳಲ್ಲೂ ನಡೆಯುತ್ತೆ, ಅದೇ ಥರ ಕೋಳಿಗಳಲ್ಲೂ ಕೂಡ ನಡೆಯುತ್ತೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು 8ನೇ ತರಗತಿ ವಿಜ್ಞಾನ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯಿಂದ ಸಂತಾನೋತ್ಪತ್ತಿ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಈಗ 2ನೇ ಪ್ರಶ್ನೆ, ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ಡ್ಯಾಶ್ ಎನ್ನುವರು? ಆಪ್ಷನ್ ಎ ಯುಗ್ಮಜ, ಆಪ್ಷನ್ ಬಿ ಭ್ರೂಣ, ಆಪ್ಷನ್ ಸಿ ಪಿಂಡ, ಆಪ್ಷನ್ ಡಿ ಜೀವಕೋಶ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪಿಂಡ ಅಂತ ಕರೀತಾರೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ನೋಡ್ಕೊಳ್ಳಿ ಸ್ನೇಹಿತರೆ, ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ಪಿಂಡ ಎಂದು ಕರೆಯುತ್ತಾರೆ. ಅದೇ ರೀತಿ ಸ್ನೇಹಿತರೆ 3ನೇ ಪ್ರಶ್ನೆ ಸ್ನೇಹಿತರೆ, ರೇಷ್ಮೆ ಹುಳುವಿನ ಸರಿಯಾದ ಜೀವನ ಚಕ್ರ? ಆಪ್ಷನ್ ಎ ಲಾರ್ವಾ, ಅದಾದಮೇಲೆ ಮೊಟ್ಟೆ, ಅದಾದಮೇಲೆ ಪ್ಯೂಪ, ಅದಾದಮೇಲೆ ಪ್ರೌಢಕೀಟ. ಆಪ್ಷನ್ ಬಿ ಮೊಟ್ಟೆ ಫಸ್ಟು, ಆಮೇಲೆ ಲಾರ್ವಾ, ಆಮೇಲೆ ಕೀಟ, ಆಮೇಲೆ ಪ್ಯೂಪ. ಆಪ್ಷನ್ ಸಿ ಲಾರ್ವಾ, ಆಮೇಲೆ ಕೀಟ, ಆಮೇಲೆ ಮೊಟ್ಟೆ ಆಗುತ್ತೆ, ಆಮೇಲೆ ಪ್ಯೂಪ ಆಗುತ್ತೆ. ಆಪ್ಷನ್ ಡಿ ಮೊದಲು ಮೊಟ್ಟೆ, ಆಮೇಲೆ ನಂತರ ಲಾರ್ವಾ ಸ್ಥಿತಿ ಬರುತ್ತೆ ಅಥವಾ ಕಂಬಳಿ ಹುಳ, ಆಮೇಲೆ 3ನೇ ಸ್ಥಿತಿ ಪ್ಯೂಪ, ಆಮೇಲೆ 4ನೇ ಸ್ಥಿತಿ ಪ್ರೌಢಕೀಟ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಈ ಒಂದು ಪ್ರಶ್ನೆಯನ್ನು ಕೂಡ ಸ್ನೇಹಿತರೆ ನಾನು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೆ ಸ್ನೇಹಿತರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಮೊಟ್ಟೆ ಆದಮೇಲೆ ಲಾರ್ವಾ ಅಥವಾ ಕಂಬಳಿ ಹುಳ, ನಂತರ ಪ್ಯೂಪ, ಆಮೇಲೆ ಪ್ರೌಢಕೀಟ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. GPT ಹೈದರಾಬಾದು HK ರೀಜನಲ್ಲಿ ಆದಷ್ಟು ಬೇಗ ನವೆಂಬರ್ಗೆ ಕಾಲ್ ಮಾಡ್ತಾನೆ ಸ್ನೇಹಿತರೆ. ಸ್ಟಡಿ ಮಾಡೋದನ್ನು ಬಿಡಬೇಡಿ ಸ್ನೇಹಿತರೆ, ಮುಂದುವರಿಸಿ ಸ್ನೇಹಿತರೆ. ಧನ್ಯವಾದಗಳು, ಒಳ್ಳೆಯದಾಗಲಿ ಸ್ನೇಹಿತರೆ.